ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ನಾನು ಬಂದಿರೋ ಒಂದು ಚಿಕ್ಕ ತಿರುಪತಿಯಲ್ಲಿ ಒಂದು ಜಾತ್ರೆ ನಡೀತಾ ಇದೆ. ನಿನ್ನೆ ಇದು ತೇರಾಯಿತು. ತೇರಲ್ಲಿ ಆಲ್ಮೋಸ್ಟ್ ಒಂದು 800 kg ಹಾಕಿ ಪಲಾವ್ಗಳು ಮಾಡಿರೋಂಥದ್ದು. ಇವತ್ತು ಮಾರನೇ ದಿನ ಶುಕ್ರವಾರ ದಿವಸ ಇವತ್ತು ಆಲ್ಮೋಸ್ಟ್ ಒಂದು 200 kg ಮಧ್ಯಾಹ್ನ 200, ರಾತ್ರಿ 200. ಓಕೆ, ಇವರು ಬ್ರಾಹ್ಮಿಣ್ಸು. ಈ 150-200 kg ಇದು ದೇವಸ್ಥಾನ. ಇಲ್ಲೇ ಮುಂದ್ಗಡೆ ದೇವಸ್ಥಾನ ಇದೆ. ದೇವಸ್ಥಾನ ಮುಂದ್ಗಡೆ ಒಂದು ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪದಲ್ಲಿ ಇವರು ಬಂದು ಪ್ರಸಾದ ಮಾಡ್ತಾ ಇರೋಂಥದ್ದು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಉಪೇಂದ್ರ ಅಂತ. ಅಡುಗೆ ಕಾಂಟ್ರಾಕ್ಟ್ ಶ್ರೀನಿವಾಸ್ ಕಾರ್ ಅಂತ. ಅವರು ಸುಮಾರು ಒಂದು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಒಂದು 5 ಬಿಲ್ಲು ಹೆಚ್ಚು ಕಡಿಮೆ ನಡೀತಾ ಇರುತ್ತೆ. ಅವರು ನಮ್ಮ ಹುಡುಗರು ಅಡುಗೆ ಮಾಡೋರು, ನಮ್ಮ ಸ್ಟಾಫ್ನವರೆಲ್ಲ ದೇವಸ್ಥಾನ ಅಂತೇಳಿ ಬಿಲ್ಲು ಕಮ್ಮಿಲಿ ಮಾಡಿ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಪೇಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಬಾಲಾಜಿ ಸ್ಟೋರ್ ಯಜಮಾನ್ ಶ್ರೀನಿವಾಸ್ ಅವರು ಹೇಳಿದಷ್ಟೆಲ್ಲ ಕೊಡ್ತಾ ಇದ್ದಾರೆ. ನಾವು 5 ಜನ ಅಲ್ಲಿ ಹಾಕಲ್ಲಿ ಜಾಸ್ತಿ ಜನ ಹಾಕ್ಬಿಟ್ಟು ಕೆಲಸ ಮಾಡಿಸಿ ಕಳಿಸ್ಕೊಡ್ತಾ ಇದೀವಿ. ಮೊನ್ನೆ 40 ಜನ ಇದ್ರು ಅಡುಗೆಯವರು. ಇವತ್ತು ನಾಳೆ 2 ದಿನ 20 ಜನ ಇರ್ತೀವಿ. ಎಲ್ಲ ಹುಡುಗರು ಸಹಕಾರ ಕೊಟ್ಟು ಮಹೇಶ್ ಅನ್ನೋರು ಅವರು ಬಾತ್ಗೀತೆಲ್ಲ ಮಾಡಿ ಅವ್ರ ಜವಾಬ್ದಾರಿ ಅದು. ಅವ್ರಿಗೆ ಸುರೇಶ್ ಅನ್ನೋರು ಹೆಡ್ ಕುಕ್ ಒಳಗಡೆ ಇದ್ದಾರೆ. ಸುರೇಶ್ ಅನ್ನೋರು ಹೆಡ್ ಕುಕ್ ಮಾಡ್ತಾ ಇದ್ದಾರೆ. ಅವರು ಅಡುಗೆದವ್ರದ್ದು ಇನ್ಚಾರ್ಜು. ಇವರು ರಾಜು ಅನ್ನೋರು ಜನ ಹಾಕಿ ಕೆಲಸ ಮಾಡಿಸೋದು. ಶ್ರೀನಿವಾಸ್ ಕಾರ್ ಅಂತ ಮೈನ್ ಅಡುಗೆ ಕಾಂಟ್ರಾಕ್ಟ್. ನಾವು ಉಪೇಂದ್ರ ಅವರು ಅಂತ ನಾವು ಮ್ಯಾನೇಜ್ಮೆಂಟ್ ನಮ್ಮದು. ಧನ್ಯವಾದಗಳು. ಎಲ್ಲೇ ಏನೇ ಇದ್ರು ನಿಮ್ಮ ಗ್ರೂಪ್ ಪ್ರವೇಶ ಇರಲಿ, ಮದುವೆ ಇರಲಿ, ಜಾತ್ರೆಗಳಿರಲಿ, ಎಲ್ಲೇ ಏನೇ ಒಂದು ಅಡುಗೆ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿ, ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಇವ್ರದ್ದು ವಿಸಿಟಿಂಗ್ ಕಾರ್ಡು ನಾನು ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಇವತ್ತು ಆಲೂಗಡ್ಡೆ ಹಾಕಿ ಪಲಾವ್ ಮಾಡ್ತಾರೆ. ಆಲೂ ಪಲಾವ್ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಆಲೂ ಪಲಾವ್ ಮಾಡೋದಕ್ಕೆ 50 kg ಅಕ್ಕಿ ಹಾಕಿ ಮಾಡೋವಂಥದ್ದು ಇದು. ಈಗ 50 kgಗೆ 2 kg ಅಷ್ಟು ಡಾಲ್ಡಾ ಹಾಕ್ಕೊಂಡಿದ್ದಾರೆ. 2 kg ಡಾಲ್ಡಾ ಹಾಕ್ಕೊಂಡು 8 ಲೀಟರ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ಜಯಂತ್ ಕೆ. ನಾವೊಂದು 18 ವರ್ಷದಿಂದ ಮಾಡ್ತಾ ಇದ್ದೀವಿ. 18 ವರ್ಷದಿಂದ. ಓಕೆ, 18 ವರ್ಷದಿಂದ ಇದು ರುಬ್ಕೊಡೋದೇನಾ ಎಲ್ಲಾನು? ರುಬ್ಬೋದು ಮಾತ್ರ ನಿಮ್ಮದು? ಏನೇ ಇದ್ರೂ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇವರೇ ಮಾಡೋದು. ಓ, ವೆರಿ ಗುಡ್. ವರ್ಷದಿಂದ ಬರ್ತಾ ಇದ್ದಾರೆ. ವೆರಿ ಗುಡ್. ಓಕೆ ಸರ್, ಥ್ಯಾಂಕ್ ಯು. ಇವರೆಲ್ಲ ಅವರು ಮಹೇಶ್ ಅಂದ್ಬಿಟ್ಟು ದಮ್ಮ ಹಾಕ್ತಾ ಇರ್ತಾರೆ ಯಾವಲ್ಲ. ಓಕೆ. ಅವರೇ ಪ್ರತಿ ವರ್ಷನೂ ಹಾಕೋದು. ಒಂದು ಸಾವಿರ ಆಗುತ್ತೆ 3 ದಿನಕ್ಕೆ. 3 ದಿನಕ್ಕೆ 1,000 ಆಗುತ್ತೆ. 1000 kg ಅಕ್ಕಿ. ಹೌದು. ಓ, ವೆರಿ ಗುಡ್. ನೋಡಿ, ನಿನ್ನೆನೇ 750 kg ಖಾಲಿ ಆಗಿದೆ ಅಂತೆ. ಟೊಮೆಟೊ ಬಾತು, ಪಲಾವು, ವಾಂಗಿ ಬಾತು, ಬದನೆಕಾಯಿ ಕೂಡ ವಾಂಗಿ ಬಾತು, ಮತ್ತೆ 4-5 ಥರದ ಐಟಮ್ ಮಾಡ್ತೀವಿ. ಓ, ವೆರಿ ಗುಡ್. ಎಲ್ಲ ಒಂದ್ರಲ್ಲಿ 50 ಆಗುತ್ತೆ. ನೋಡಿ, ಇದೊಂದು 50, ಅದೊಂದು 50 ಎಲ್ಲ ಥರದಲ್ಲಿ ಒಂದೊಂದು ಪಲಾವ್. ನೀರು ಸಪ್ರೇಟ್ ಬಿಟ್ಬಿಟ್ಟಿರ್ತೀವಿ. ಓಕೆ. ನೋಡಿ, ಅಲ್ಲಿ ನೀರು ಕಾಯ್ತಾ ಇದೆ. ಅನ್ನದಾನ ಎಲ್ಲ ಇದು ಮಾಡ್ತೀವಿ. ನೋಡಿ, ಅದರಲ್ಲಿ ನೀರು ಕಾಯ್ತಾ ಇದೆ. ಅದು ಆಲ್ಮೋಸ್ಟ್ ಏನೊಂದು 150-200 ವರ್ಷದ ಕಾಲದ್ದು ಪಾತ್ರ ಇದು. ನೋಡಿ, ಅದರಲ್ಲಿ ನೀರು ಕಾಯಿಸ್ತಾ ಇದ್ದಾರೆ. ನೀರಾಯಿತು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸೋಮಣ್ಣ. ನಿಮ್ಮದು ಕ್ಯಾಟ್ರಸ್ಸಾ ಇದು? ಎಲ್ಲ ಸರ್, ಮಾಡಿಸೋದು ಇನ್ಚಾರ್ಜ್. ಇಲ್ಲೆಲ್ಲ ದೇವಸ್ಥಾನದಲ್ಲಿ ಮಾಡಿಸೋ ಇನ್ಚಾರ್ಜ್. ಓಕೆ. ಛತ್ರದಲ್ಲಿ ಮಾಡಿಸೋದು ಆರ್ಯವೈಶ್ಯ ಸಂಕೂರು ಸಂಘ ಚೌಟ್ರಿನಲ್ಲಿ. ಇದು ಹತ್ತತ್ರ 100 ವರ್ಷದಿಂದ ನಡ್ಕೊಂಡು ಬಂದಿದೆ ಸರ್. ಪ್ರಸಾದ ಕೊಡುವಂಥ ಕಾರ್ಯ. ಓಕೆ. ನಿರಂತರವಾಗಿ ಜಾತ್ರೆಯಲ್ಲಿ ಬ್ರಹ್ಮ ರಥೋತ್ಸವದಲ್ಲಿ 4 days ಓಕೆ ಪ್ರತಿ ವರ್ಷನೂ ಅನುದಾನ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ನಿನ್ನೆ ಎಷ್ಟಾಗಿದೆ ಸರ್? ನಿನ್ನೆ ಎಷ್ಟು kg ಮಾಡಿದ್ದೀರಾ? ನಿನ್ನೆ 800 kg ಮಾಡಿದೆ ಸರ್. 800 kg ಅನುದಾನ ಪ್ರಸಾದ ಆಗಿದೆ. ಮಧ್ಯಾಹ್ನ 4 ಗಂಟೆವರೆಗೂ 500 kg, ರಾತ್ರಿ 6 ಗಂಟೆಯಿಂದ 8 ಗಂಟೆವರೆಗೂ 200 kg. 700 kg 800 kg ಮಾಡಿದ್ದಾರೆ. ನಿರಂತರವಾಗಿ ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆಗಿದ್ದು ರಾತ್ರಿ 9 ಗಂಟೆವರೆಗೂ ಕೊಟ್ಟಿದ್ದೀವಿ. 9 ಗಂಟೆವರೆಗೂ ಮಾಡಿದ್ದೀರಾ? ವೆರಿ ಗುಡ್. ಸ್ಟಾಪ್ ಎಲ್ಲ ರೈಸ್ ಬಾತ್ಗಳು, ಡಿಫ್ರೆಂಟ್ ಪಲಾವು, ಮೆಂತ್ಯ ಬಾತು, ವಾಂಗಿ ಬಾತು, ಟೊಮೊಟೊ ಬಾತು ಎಲ್ಲ ಬೆಂಗಳೂರಿಂದ ಸಾಮಾನುಗಳು ತಂದು ಅಲ್ಲಿ ನಿಂತ್ಕೊಂಡು ಪ್ರತಿ ವರ್ಷವೂ ಮಾಡೋದು 4 ದಿನ. ವೆರಿ ಗುಡ್. ಸರಿ ಸರ್, ಆಯಿತು. ಸರಿ, ತುಂಬ ಥ್ಯಾಂಕ್ಸ್ ಸರ್. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಒಂದು 4 ಸೌಟು ಬೆಳ್ಳುಳ್ಳಿ ಪೇಸ್ಟು. ಪಲಾವ್ ಸಾಮಾನು. ಓಕೆ, ಹಾಕ್ಕೊಡಿ. ನೋಡಿ, ಚಕ್ಕೆ, ಲವಂಗ, ಹೂವು ಮತ್ತು ಎಲ್ಲ ಪಲಾವ್ ಸಾಮಾನು ಮಿಕ್ಸಿಂಗ್ ಅದು.
ಈರುಳ್ಳಿ ಹಾಕ್ತಾಯಿದ್ದಾರೆ, 1 ಬಕೆಟ್ ಈರುಳ್ಳಿ. ಅದೇಳು ಕ್ಯಾಪ್ಸಿಕಮ್, ಪುದೀನ ಸೊಪ್ಪು. ಓಕೆ. ಈಗ ಆಲೂಗಡ್ಡೆ ಹಾಕ್ಕೊತಾ ಇದ್ದಾರೆ. ನೋಡಿ ಬಟಾಣಿ ಹಾಕ್ಕೊಂಡಿದ್ದಾರೆ, 1 kg ಅಷ್ಟು ಬಟಾಣಿ ಹಾಕ್ಕೊಂಡಿದ್ದಾರೆ. ಈಗ ಡಬಲ್ ಬೀನ್ಸ್ ಹಾಕ್ಕೊಂಡಿದ್ದಾರೆ, ಒಂದು ಅರ್ಧ kg ಡಬಲ್ ಬೀನ್ಸು. ಹಾಕ್ಕೊಳ್ಳಿ. ಹೂಕೋಸು ಹಾಕ್ತಾಯಿದ್ದಾರೆ, ಒಂದು 3.5 ಇಂದ 4 kg ಅಷ್ಟು ಹೂಕೋಸು. ಈಗ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ರುಬ್ಕೊಂಡಿರೋವಂಥದ್ದು. ಗರಂ ಮಸಾಲ, ಧನಿಯಾ ಪುಡಿ, ಬಾತ್ ಮಸಾಲ. ಓಕೆ. ಅದು ಬಾತ್ ಮಸಾಲ ಅನ್ನೋದು ನೀವೇ ಸಪ್ರೇಟಾಗಿ ಮಾಡಿರೋದು? ಓಕೆ. ಈಗ ಕಲ್ಲುಪ್ಪು ಹಾಕ್ಕೊತ ಇದ್ದಾರೆ, 2 kg ಕಲ್ಲುಪ್ಪು. ಮತ್ತು ಈರುಳ್ಳಿ ಒಂದು ಬಕೆಟ್ ಹಾಕ್ಕೊಂಡಿದ್ದಾರೆ. ಈಗ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದಾರೆ. 25 ನಿಂಬೆಹಣ್ಣು, ಒಂದು 25 ನಿಂಬೆಹಣ್ಣು ಹಾಕ್ಕೊಂಡಿದ್ದಾರೆ. ಈಗ ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. ಎಲ್ಲ ಫ್ರೈ ಆಗಿದೆ, ಫ್ರೈ ಆದಮೇಲೆ ಈಗ ಬಿಸಿನೀರು ಹಾಕ್ಕೊಂಡು ಬಕೆಟ್ನಾಗೆ ಇದು 5 ಸೇರ್ ಬಕೆಟ್ ಇದು. 5 ಸೇರ್ ಬಕೆಟ್, 18 ಬಕೆಟ್. 50 kgಗೆ 18 ಬಕೆಟ್. ನೋಡಿ 50 kgಗೆ 18 ಬಕೆಟ್ ನೀರು ಹಾಕ್ಕೋಬೇಕು. ನೀರು ಎಲ್ಲ ಕಡೆ ಜಾಗ ಸುಮ್ಮನೆ ಜಲ್ಲಿ ಮಾಡ್ತಾರೆ. ಈ ಬಿಸಿನೀರಿದೆ, ಬಿಸಿನೀರು ಕಾಯಿಸಿಟ್ಕೊಂಡಿದ್ರು ಆಲ್ರೆಡಿ 1 hour ಮುಂಚೆನೇ ಕಾಯಿಸಿದ್ರು. ಈಗ ಆ ಬಿಸಿನೀರು ಕಾಯಿಸಿರೋದನ್ನು ಈಗ ಇದರಲ್ಲಿ ಹಾಕ್ಕೊತಾ ಇದ್ರು. ಕ್ಯಾರೆಟು ಮತ್ತು ಏನು ಸರ್ ಅದು? ಕ್ಯಾರೆಟು, ಬೀನ್ಸು, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಕ್ಯಾರೆಟು, ಬೀನ್ಸು ಮತ್ತು ಹುಳ್ಳಿಕಾಯಿ. ಮೆಂತ್ಯ ಸೊಪ್ಪು. ಸರಿ, ಮೆಂತ್ಯ ಸೊಪ್ಪು. ಓಕೆ. ಟೋಟಲ್ 18 ಆಯಿತಾ? 18 ಬಕೆಟ್ ನೀರು ಹಾಕ್ಕೊಂಡಿದ್ದಾರೆ ಈಗ. ಈಗ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದಾರೆ, ಒಂದು 2.5 ಸೌಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿರೋದು. ಓಕೆ. ನೋಡಿ ಈಗ ಕ್ಲೋಸ್ ಮಾಡಿದ್ದಾರೆ ನೀರು ಹಾಕ್ಬಿಟ್ಟು. ಈಗ ಮತ್ತೆ ಅಕ್ಕಿ ಹಾಕಿದ್ಮೇಲೆ ಕುದಿ ಬಂದಮೇಲೆ ಮತ್ತೆ ಅಕ್ಕಿ ಹಾಕೋಣ ಅಂಥದ್ದು. ಇದು 25 kg ಪ್ಯಾಕೆಟು ಜಾಸ್ಮಿನ್ ರೈಸು ಯೂಸ್ ಮಾಡ್ತಾರಂಥದ್ದು ಪಲಾವ್ಗೆ. ನೋಡಿ ಇದೆ ಚಿಕ್ಕ ತಿರುಪತಿ ಟೆಂಪಲ್ಲು. ಇದು ಟೆಂಪಲ್ ಮುಂದುಗಡೆನೇ ಇಲ್ಲಿ ಅಡುಗೆ ಮಾಡ್ತಾರಂಥದ್ದು. ನೋಡಿ ಇದೆ ಕಲ್ಯಾಣ ಮಂಟಪ. ಈಗ ಕಸ್ತೂರಿ ಮೇಥಿ ಅದ್ರ ಮೇಲ್ಗಡೆ ಕಸ್ತೂರಿ ಮೇಥಿ ಈಗ ಲೈಟ್ ಕುದಿ ಸ್ಟಾರ್ಟ್ ಆಗಿದೆ, ಅದರಲ್ಲಿ ಹಾಕ್ಕೊಂಡಿರೋಂಥದ್ದು. ಈ ಕಡೆ ಬಾ, ಅಲ್ಲಿ ಒಂದೇ ಹತ್ರ ಈ ಕಡೆ ಬಾ. ಅದು ಬೇಗ ಸುರಿ ಬಂತು ಅಂದ್ರೆ ಆ ಕಡೆ ತೆಗೆದು ಹಾಕೋಬೋದಾ? ಇದು ವಾಂಗಿಬಾತ್ಕ ಸರ್? ಇದು ವಾಂಗಿಬಾತ್. ಓಕೆ. ನೋಡಿ ವಾಂಗಿಬಾತ್ಗೆ ಬದನೆಕಾಯಿ ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ ಕೊತ್ತಂಬರಿ ಸೊಪ್ಪು, ನೋಡಿ ಅಲ್ಲಿ ಬದನೆಕಾಯಿ. ಬೆಳಗ್ಗೆ ಎಷ್ಟೊತ್ತಿಂದ ಮಾಡ್ತಾಯಿದ್ದಾರೆ ಸರ್? 5 ಗಂಟೆಯಿಂದ. ನೆನ್ನೆ ನೈಟೆಲ್ಲ ಮಾಡಿರ್ಬೋದು. ನೆನ್ನೆ ಫುಲ್ ನೈಟ್ ಮಾಡಿದ್ದೀರಲ್ಲ? ಓಕೆ. ಮಾತಾಡಿದ್ದಾರೆ.
ಸ್ಟೋರ್ಸ್ ಹೌದಾ? ಓದೋದಿಲ್ಲ. ಬಾಲಾಜಿ ಸ್ಟೋರ್ ಅಂತ ಮಾರ್ಕೆಟ್ ಹತ್ರ ಇದೆ. ಯಾರು ₹1 ತಗೋದಿಲ್ಲ. ಪ್ರತಿ ವರ್ಷ ಅವ್ರದ್ದು ಸ್ವಂತ ತಂದೆ ಇದು ಚಕ್ರ ಕಟ್ಟೆ 3 ವರ್ಷ ಮೇಲೆ ಆಗಿದೆ. ಓಕೆ ಓಕೆ ಓಕೆ. ಈ ಪೂರಿಗೆ ಹಿಟ್ಟು ಕಲಿಸ್ತಾ ಇದೆ. ಸ್ನೇಹಿತರೆ ನೋಡಿ, ಈಗ ಇಲ್ಲಿ ಅಡುಗೆಗಳು ಮಾಡ್ತಾ ಇದ್ದಾರೆ ಒಳಗಡೆ. ಇದು ಏನಕ್ಕೆ ಕೇಳಿದೆ ಸರ್? ಏನಕ್ಕೆ? ಉಪ್ಪಿಟ್ಟಾ? ಹಾಂ ಹಾಂ, ಉಪ್ಪಿಟ್ಟು. ಹಾಂ ಸರಿ ಸರಿ, ಓಕೆ. ಕೇಸರಿ ಭಾತಾ ನೋಡಿ, ಕೇಸರಿ ಭಾತ್ ಕೂಡ ಮಾಡಿದ್ದಾರೆ. ಹಾಂ ಹಾಂ, ಓಕೆ ಓಕೆ. ಇದು ಚಟ್ನಿಯಾ? ಇದು ಕಾಯಿ ಚಟ್ನಿ. ಓಕೆ ಓಕೆ. ಹಾಂ ಹಾಂ ಸುಮಾರು 20 ವರ್ಷದಿಂದಲೂ ಇಲ್ಲಿ ಬರ್ತಾ ಇದ್ದಾರೆ. ಹಾಂ ಅಡುಗೆ ಮಾಡ್ತಾರೆ. ಹಾಂ ಇಲ್ಲಿ ಒಳಗಡೆ ಏನು ಅನ್ನದಾನ ಏನು ಬೆಳೆದಿಯೋ, ಇಲ್ಲಿ ಒಳಗಡೆ ಅನ್ನದಾನ ಏನಿದೆಯೋ ಹಾಂ, ಎಲ್ಲ ಇವರೇ ಎಲ್ಲ ಓಕೆ ಓಕೆ ಕಾಂಟ್ಯಾಕ್ಟ್ ಬಂದು ಉಪೇಂದ್ರ ಅವರು ಅಡುಗೆ ಎಲ್ಲ ಅವರೇ ಒಪ್ಕೊಂಡು ನಮಗೆಲ್ಲ ವಹಿಸ್ತಾರೆ. ಓಕೆ ಓಕೆ. ವರ್ಷಕ್ಕೆ ಒಂದ್ಸರಿ 4 ದಿನ 5 ದಿನ ಬರ್ತೀವಿ. ಹಾಂ ಹಾಂ ಹಾಂ, ಒಳ್ಳೆ ಕೆಲಸ ಮಾಡಿ ಒಳ್ಳೆ ಅಡುಗೆ ಮಾಡಿ ಹಾಂ, ಓಕೆ ಓಕೆ. ಹಾಂ, ಎಲ್ಲ ಅವರೇ ಓಕೆ ಓಕೆ. ನಾವೆಲ್ಲ ಕೆಲಸ ಮಾಡ್ತಾರೆ. ಆಮೇಲೆ ಇವರು ದಾವಣಗೆರೆ ಮಹೇಶ್ ಅಂತ ಅಣ್ಣ ತಮ್ಮಗಳು 10 ಜನ ಬರ್ತಾರೆ. 10 ಜನ 10 ಜನ ಬಂದುಬಿಟ್ಟು ಪ್ರತಿ ಸರಿ 4 ದಿವಸ 5 ದಿವಸ ಹಾಂ ಬಾತ್ ಎಲ್ಲ ಮಾಡಿಕೊಂಡು ಹಾಂ ಹಾಂ ಮೆಂತ್ಯ ಬಾತು, ಪಲಾವು, ಆಲೂ ದಮ್ ಬಿರಿಯಾನಿ, ರಾಗಿ ಬಾತು, ಪಲಾವು, ಈ ಥರ ಎಲ್ಲ ಐಟಮು 4 ದಿವಸವರೆಗೂ ಮಾಡಿಬಿಟ್ಟು ಅವರು ಓಕೆ ಓಕೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಎಲ್ಲ ಕಾಫಿ ನಮ್ಗೆ ಏನು ಬೇಕೋ ಒಂದು ವ್ಯವಸ್ಥೆ ಮಾಡ್ತಾರೆ. ಪ್ರತಿಯೊಂದು ಏನು ಬಂದಿರಲ್ಲ ಈ ಐಟಮು, ನಾವು ಅಲ್ಲಿಂದ ಬಂದಿರ್ತೀವಿ. ಆ ಬಂದಾಗ ಏನಪ್ಪ ಅಂದ್ರೆ ಇವರೆಲ್ಲ ನಮ್ಗೆ ನೋಡಿಕೊಂಡು ಅವ್ರು ಐಟಮ್ಸ್ ಬರೋವರೆಗೂ ನಮ್ಗೆ ಏನು ಬೇಕಿದ್ರು ಎಲ್ಲ ಅವರು ಹೆಲ್ಪ್ ಮಾಡ್ತಾರೆ. 20 ವರ್ಷದ ಕೆಲಸ 20 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀರಾ? ಹೌದು. ವೆರಿ ಗುಡ್ 20 ವರ್ಷದ ಓಕೆ, ಥ್ಯಾಂಕ್ ಯು ಸರ್. ಓಕೆ, ನೋಡಿ ಈಗ ಕುದಿ ಬಂದಿದೆ. ಕುದಿ ಬಂದಮೇಲೆ ಈಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಇದು 50 kg ಅಕ್ಕಿ. ನೋಡಿ ಲೋಟ, ಈಗ ಕಾಫಿ ಟೀ ಕುಡಿತಾರಲ್ಲ ಆ ಲೋಟ ಕೂಡ ಇದ್ರ ಒಳಗಡೆ ಹಾಕೋದಿಲ್ಲ ಅಂತ ನೋಡಿ. ಬೆಂಕಿ ಒಳಗಡೆ ಹಾಕಬಾರ್ದು ಅಂತ ಬಿಟ್ಟು ಸರ್ ಹೇಳ್ತಾ ಇದ್ದಾರೆ ನೋಡಿ. ಅಷ್ಟು ಒಂದು ಶ್ರೇಷ್ಠವಾಗಿ ಇದು ಪ್ರಸಾದ ಮಾಡೋ ಅಂಥದ್ದು. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಸೌದೆಯಲ್ಲೇ. ಹಾಂ, ಸೌದೆ ಎಲ್ಲನೇ. ಹಾಂ, ಇದಕ್ಕೆ ಸಿಲಿಂಡರ್ ಉಪಯೋಗಿಸಂಗಿಲ್ಲ. ಓಕೆ ಓಕೆ. ಬರೀ ದೇವಸ್ಥಾನಕ್ಕೆ ಅನ್ನದಾನ ಪ್ರಸಾದ ಮಾಡೋದಲ್ಲ. ಹಾಂ 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 ಹಾಗಾಗಿ ಹಾಂ, ಓಕೆ ಓಕೆ. ಹಾಂ, ಇಲ್ಲ ಹಾಂ ಹಾಂ ಮೇಲೆ ಇವಾಗ ಪ್ಲೇಟ್ ಮುಚ್ಚಿಬಿಡ್ಬೇಕು. ಹಾಂ ಹಾಂ ಹಾಂ, ಮುಚ್ಚಿ ದಮ್ ಹಾಕೋದು. ಓಕೆ ಓಕೆ. ನೋಡಿ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಈಗ 2 ಕುದಿ ಬರ್ತಾ ಇದೆ. ಇದು ನೋಡಿ ಈ ಥರ ಬಂದಮೇಲೆ ಈಗ ಕೆಳಗಡೆ ಇರೋ ಸೌದೆ ಎಲ್ಲ ತೆಗೆದುಬಿಟ್ಟು ಪಕ್ಕದಲ್ಲಿ ಇಡ್ತಾ ಇರ್ತಾರೆ. ಈಗ ದಮ್ ಹಾಕ್ತಾರೆ. ಇಲ್ಲ, ಆಯಿತು ಸರ್, ಆಯಿತು. ತಕ್ಕೋಬೇಕಾರ ಇದನ್ನು ಲೋಟ ನೋಡಿ ಉಪ್ಪು ಕಡಿಮೆ ಇದೆ, ಉಪ್ಪು ಹಾಕ್ಕೊತಾ ಇದ್ದಾರೆ ಈಗ. ಇದು ಎಷ್ಟು ಪರ್ಸೆಂಟ್ ಬೇಯಿಸ್ಕೊತೀರಾ ಸರ್? 75% ಸರ್. 75% ಬೇಯಿಸ್ಕೊಂಡು ದಮ್ ಹಾಕೋದು. ಅದ್ರನ್ನ ಕೆಂಡ ಹಾಕ್ಬೇಕು. ಓಕೆ ಓಕೆ.
ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಏನೋ ಬೇಯಬೇಕು ಅಂತಂದರೆ ಸ್ವಲ್ಪ ಈಗ ಕ್ಲೋಸ್ ಮಾಡಿದ್ದಾರೆ. ಈಗ ಕೆಳಗಡೆ ಕೆಂಡ ತೆಗೆದು ಮೇಲ್ಗಡೆ ಹಾಕ್ತಾರೆ. ಅಗ್ಲ ಮಾಡ ಇದೆ ಅಗ್ಲ ಮಾಡು ಸೆಂಟ್ರ್ ಗ್ಯಾಪ್ ಮಾಡು. ಈ ಕೆಳಗಡೆ ಜಾಸ್ತಿ ಈಟ್ ತಗಲ್ಬಾರ್ದಲ್ಲ, ಆ ಕಾರಣಕ್ಕೆ ತಳ ಹಿಡಿಯುತ್ತೆ. ಆ ಕಾರಣಕ್ಕೆ ನೀರು ಹಾಕೊಂಬಿಡೋದ. ಹಾಂ 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 ಓಕೆ. ಮೇಲ್ಗಡೆನೂ ತೆಳ್ಳಕ್ಕೆ ಹಾಕೋಬೇಕು, ದಮ್ಮಾಗುತ್ತೆ. ಹಾಂ ಹಾಂ ಅಬೇಗೆ. ಓಕೆ ಓಕೆ. ಹಾಂ ಹಾಂ ಏನು ತರ ಕೇಳಿದೆ? ನೀರು ಕೆಟ್ಲ ನನಗೆ ನಾಷ್ಟ ಬೇಡ, ನೀರು ಕುಡಿ ಸಾಕು. ನೋಡಿ, ಮೇಲ್ಗಡೆ ಕೂಡ ಜಾಸ್ತಿ ಕೆಂಡ ಹಾಕೋಬಾರ್ದು, ಇಷ್ಟು ಮಾತ್ರ ಕೆಂಡ ಹಾಕೊಂಡ್ರೆ ಸಾಕು. ದಮ್ ತೆಗಿತಾ ಇದ್ದಾರೆ. ಆಲೂ ಬಾತ್ ಅನ್ನೋದು ಈಗ ಕೆಂಡ ತೆಗೆದು ಈಗ ಪ್ಲೇಟ್ ತೆಗಿತಾ ಇದ್ದಾರೆ. ಮತ್ತೆ ಕುಮಾರ್ ಸರ್ ಗೋವಿಂದ. ಗಿರೀಶ ಇದಾಯ್ತು, ಲಾಕಾಯ್ತು ಒಂಚೂರು ಜರ್ಸಿ ಲಾಕಾಯ್ತು. ಅಲ್ಲ ಚೂರು ಪಾನಿ ಆಯ್ತು ಅಷ್ಟಿಷ್ಟೇ ಬೇಕು ಅಂತಂದ್ರೆ ಎಲ್ಲ ನೆಕ್ಸ್ಟ್ ವರ್ಷಕ್ಕೆ ದಿನ ನಮಗೆ ಮಾಡ್ಕೊಬಿಟ್ಟು ನೋಡು. ಡೊಂಕ ಇರೋ ತಗೋಬೇಡ, ಸ್ವಲ್ಪ ಹೈಟ್ ಇರೋ ತಗೋ. ನೆನೆ ಹಾಕಿದ್ದೀವಿ. ಅಲ್ವಾ ತೆಗೀದು ಬೇಡ, ದೊಡ್ಡ ಉಲ್ಡಲ್ಲ ಇದು ಜಾಮ. ನೋಡಿ, ಆಲೂ ಬಾತ್ ರೆಡಿ. ಫ್ರೆಂಡ್ ಓಕೆ ಓಕೆ. ಹಾಂ ಹಾಂ ಪ್ರತಿ ವರ್ಷನೂ ನಾವು ಲಾಸ್ಟ್ ದಿವಸ ಏನು ಬೇಕು ಐಟಮ್ ಅನ್ನು ತಗೊಂಬಂದು ಹಾಂ ಎಲ್ಲ ಇದು ಮಾಡಿ ಒಳ್ಳೆ ರೀತಿ ಓಕೆ ಓಕೆ. ಐಟಮ್ ಇಲ್ಲ ಅಂತ ಹೇಳಲ್ಲ, ಆದ ಐಟಮ್ ಇಲ್ಲ ಅಂತ ಹೇಳಲ್ಲ. ಉಪೇಂದ್ರ ರಾವತ್ ಇಲ್ಲ ಹೇಳಿದ್ದಾರೆ ಉಪೇಂದ್ರ ರಾವತ್ ಅಂದ್ಬಿಟ್ಟು ಹಾಂ ಹಾಂ ಪ್ರತಿ ವರ್ಷ ಇವರು ಚೆನ್ನಾಗಿ ಸಿನ್ನಸ್ ಕಾಣೋದು ಅವರು ಚೆನ್ನಾಗಿ ಇವರೆಲ್ಲ ಬರ್ತಾ ಇದ್ರು. ಇವರು ಕಾಂಟ್ಯಾಕ್ಟ್ ಇವರೇ ನಡೆಸ್ಕೊಡ್ತಾ ಇದ್ದಾರೆ. ಹಾಂ ಹಾಂ ಇವರು ಕುಟ್ರಳ್ಳಿ ರಾಜು ಬನ್ನಿ ಸರ್, ಅವರು ಕುಟ್ರಳ್ಳಿ ರಾಜು ಅಂದ್ಬಿಟ್ಟು ಹಾಂ ಹಾಂ ಎಲ್ಲ ಅವ್ರದ್ದೇ ಒಂದು 40 ಜನ ಇಲ್ಲಿ ಇರ್ತಾರೆ. ಓಕೆ. 40 ಜನ ಪ್ರತಿ ಸರಿ ಬಾಕಿ ದಮ್ ಹಾಕೋದಲ್ಲ. ಹಾಂ ಹಾಂ ಹೋಗ್ತಾ ಹೋಗ್ತಾ ದನ ಕಮ್ಮಿ ಆಗ್ತಾರೆ, ಯಾಕಂದರೆ ಎಲ್ಲ ಊಟದ ಐಟಮ್ ಎಲ್ಲ ಕಮ್ಮಿ. ಓಕೆ ಓಕೆ. ಹಾಂ ಹಾಂ ಸರಿ ಸರ್. ಮೇನ್ ಅಧಿಕಾರಿ ಕೆಂಪೇಗೌಡ್ರೆ ಮೇನ್. ಹಾಂ ಹಾಂ ಸರಿ ಸರ್. ಸಿನಿಮಾ ಅಂದರೆ ಅವರು ಇಷ್ಟು ಜಾಗ ಬಿಟ್ಟಿದ್ದಾರೆ, ಇವರೇ ಓಕೆ ಓಕೆ ಓಕೆ. ಒಳಗಡೆ ಬಿಸಿಬೇಳೆ ಬಾತ್. ಹಾಂ ಅದು ಬೇರೆ. ಇಲ್ಲಿ ಅಡುಗೆಗೆ ಸಪ್ರೇಟ್ ಇರುತ್ತೆ. ಸಪ್ರೇಟ್ ಅಂದರೆ ಮಾಮೂಲಿ ಹಾಂ ಹಾಂ ಓಕೆ ಓಕೆ ಊರಿಂದ ಬಂದಿರ್ತಾರಲ್ಲ ಅವರು ಮಾತ್ರ ಇದ್ದಾರೆ. ಓಕೆ 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 ಸರ್ವ ಜನಕ್ಕೆಲ್ಲ ಇದು ಮಾಡುತ್ತೆ. ಓಕೆ ಓಕೆ. ಇದು ಬಿಸಿಬೇಳೆ ಬಾತ್, ಇದು ಬಿಸಿಬೇಳೆ ಬಾತ್. ಓಕೆ ಓಕೆ. ನೋಡಿ, ಇದು ಒಳಗಡೆ ಬಿಸಿಬೇಳೆ ಬಾತ್ ಮಾಡ್ತಾರೆ ಒಳಗಡೆ. ಹಾಂ ಒಳಗಡೆ
ಅವ್ರಿಗೆ. ಹಾಂ ಹಾಂ ಓಕೆ ಪ್ರತಿ ವರ್ಷವೂ ಇದೇ ಥರ ನಡೀತಾ ಇರುತ್ತೆ. ಪ್ರತಿ ವರ್ಷವೂ ಇವರೇ ಒಂದು ಕಷ್ಟಪಟ್ಟು ಇದು ಮಾಡ್ತಾರೆ. ನಮ್ಮ ಕುಂದಾಪುರದವರು ಸುರೇಶ್ ಅಂತ ಅಂದ್ಬಿಟ್ಟು ಸಾಲಿಗ್ರಾಮದಲ್ಲಿ ಇರೋದವರು. ಹಾಗಾಗಿ ಪ್ರತಿ ವರ್ಷರೂ ಇವ್ರು ನಡೆಸ್ಕೊಡ್ತಾರೆ. ಒಳಗಡೆದೆಲ್ಲ ಇವ್ರಿಗೆ, ಅಲ್ಲಿ ಹೊರಗಡೆ ಎಲ್ಲ ಅವರ ಮಾಮೂಲಿ ದಾವಣಗೆರೆಯವರು ಅವರು ಒಂದು 10 ಜನ ಸ್ಟಾಫ್ ಬರ್ತಾರೆ. ಅವರು ಶೆಟ್ಟಿ ರವಿ ಅಂತ ಅಂದ್ಬಿಟ್ಟು ಅವರು ಎಲ್ಲ ಪಾಪ ಕಷ್ಟ ಬೀಳ್ತಾರೆ. ಇವರು ಮಾಂತೇಶ ಎಲ್ಲ ಪ್ರತಿ ಸರಿನೂ ದಾವಣಗೆರೆಯಿಂದ ಬಂದೇ ಇದು ಮಾಡೋದವರು. ಅವರು 10 ಜನ ಸ್ಟಾಫ್ ಇದ್ದಾರೆ. ಎಲ್ಲ ಸೇರಿ ಇಲ್ಲಿ ಬಂದು 4 ದಿವಸ ಕಾರ್ಯಕ್ರಮ ಮುಗಿಸಿ ಮತ್ತೆ ಊರು ಹೋಗ್ತಾರೆ. ಪ್ರತಿಯೊಂದೂ ಅಷ್ಟೇ, ಯಾವ ಐಟಮು ವೇಸ್ಟ್ ಮಾಡಬಾರ್ದು. ಯಾಕಂದರೆ ಇವತ್ತು ದಿವಸ ಅನ್ನ ಸಿಗೋದೇ ಕಷ್ಟ ಇದೆ. ಪ್ರತಿಯೊಂದು ಇದನ್ನು ನಾವು ವೇಸ್ಟ್ ಆಗಬಾರ್ದು ಅಂತೇಳಿ ನಾವು ಆಸೆ ಪಡ್ತೀವಿ. ಉಳಿದ್ರೆ ರಾತ್ರಿ ಎಲ್ಲ 10 11 ಗಂಟೆ ತನಕ ಆದರೂ ಅನ್ನದಾನ ಮಾಡ್ತಾಯಿರ್ತೀವಿ. ಯಾಕಂದರೆ ವೇಸ್ಟ್ ಯಾರೊಬ್ಬರು ತಿನ್ನಬೇಕು. ಹಂಗಾಗಿ ಯಾವುದನ್ನು ವೇಸ್ಟ್ ಮಾಡಲ್ಲ, ಎಲ್ಲ ಖಾಲಿ ಮಾಡಿಕೊಂಡೇ ಇದು ಮಾಡ್ತೀವಿ. ಈಗೂ ಅಷ್ಟೇ ನೋಡಿ, ಎಲ್ಲ ಇದನ್ನು ಮಾಡ್ತಾಯಿದ್ವಿ ಮಧ್ಯಾಹ್ನಕ್ಕೆಲ್ಲ. ಓಕೆ, ಥ್ಯಾಂಕ್ಸ್. ಇದೆಯಾ? ಚೆನ್ನಾಗಿದ್ದಾರಾ ನಿಮ್ಮ ಸರ್? ಚೆನ್ನಾಗಿದೆಯಾ? ಹೆಂಗೆ ಸರ್? ಚೆನ್ನಾಗಿದೆಯಾ? ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲೂ ಪಲಾವ್ ಅನ್ನೋದು. ಸಕ್ಕತ್ತಾಗಿದೆ. ವೆರಿ ಗುಡ್. ನಮಸ್ತೆ ಮಾಡ್ದಾ ದೇವ್ರಿಗೆ? ಹಾಂ, ಮುಕ್ಕೊಂಡ? ಹಾಂ, ಏನಂತ ಮುಕ್ಕೊಂಡೆ? ಹಾಂ, ವೆರಿ ಗುಡ್, ವೆರಿ ಗುಡ್. ಇಲ್ಲ ಸರ್, ಇದು ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರಾ ಸರ್? ಇದು ಸುಮಾರು ಒಂದು 30 ವರ್ಷದಿಂದ. 30 ವರ್ಷದಿಂದ ನಿಮ್ಮ ತಂದೆಯವ್ರ ಕಾಲದಿಂದ. ಓಕೆ ಓಕೆ, ನಿಮ್ಮ ತಂದೆಯವ್ರ ಕಾಲದಿಂದ ತಂದೆಯವರು ಮತ್ತು ನಮ್ಮ ಲಕ್ಕೂರು ಗ್ರಾಮಸ್ಥರೆಲ್ಲರೂ ಸೇರಿ ಇದನ್ನು ಆರ್ಯವೈಶ್ಯ ಹಾಂ ಸರ್, ಸ್ವಲ್ಪ ಸೈಡ್ ಲಕ್ಕೂರು ಆರ್ಯವೈಶ್ಯ ಕಲ್ಯಾಣ ಮಂಟಪ ಟ್ರಸ್ಟ್ ಪ್ಲಸ್ ಟ್ರಸ್ಟ್ ವತಿಯಿಂದ ಹೌದು ಇದನ್ನು ಮಾಡ್ತಾರೆ. ವೆರಿ ಗುಡ್ ಸರ್, ವೆರಿ ಗುಡ್. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ. ಇದು ಮುಂದಾಳ ಅಥವಾ ವಹಿಸಿ ಇದನ್ನು ಮಾಡ್ತಿರಲ್ಲ, ಅದಕ್ಕೆ ತುಂಬ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ. ಅದು ಇದಕ್ಕೆಲ್ಲ ನಮ್ಮ ಭಗವಂತ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಯೇ ನಮ್ಮ ಅನುಗ್ರಹ ಮಾಡಿರೋದ್ರಿಂದ ನಾವು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದಕ್ಕೂ ನೆಕ್ಸ್ಟ್ ಜನ್ರೇಷನ್ ನಡೆಸ್ಕೊಂಡು ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನೋಡಿ, ಈಗ ಆಲೂ ಪಲಾವ್ ಮಾಡಿದ್ದಾರೆ. ತುಂಬಾ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾವ್, ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ನೋಡಿ, ಉಪ್ಪು ಖಾರ ಇದಕ್ಕೆ ಹಾಕಿರೋವಂಥದ್ದು, ಒಂದು ಮಸಾಲ ಪ್ರತಿಯೊಂದು ಅಷ್ಟೇ ನೀಟಾಗಿ ಸೌದೆಯಲ್ಲಿ ಮಾಡಿರೋವಂಥದ್ದು ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ, ಇದು ಅಡುಗೆ ಮಂಟಪ ಒಳಗಡೆ ಇರೋವಂಥದ್ದು. ಇದು ಒಳಗಡೆ ಇರೋರಿಗೆ ಒಂದು ಇಲ್ಲೇ ಅಡುಗೆ ಮಾಡಿ ಟಿಫನ್ ಇದ್ಲು ಬಂದವ್ರಿಗೆಲ್ಲನೂ ಟಿಫನ್ಸ್. ಹೊರಗಡೆ ಆಲ್ರೆಡಿ 3 ಪಾತ್ರೆ ಮಾಡಿದ್ದಾರೆ. 3 ಪಾತ್ರೆ, ಒಂದು ವಾಂಗಿಬಾತು, ಒಂದು ಆಲೂ ಪಲಾವು ಮತ್ತು ಇನ್ನೊಂದು ತರಕಾರಿ ಪಲಾವು. ಸಾವಿರಾರು ಜನಕ್ಕೆ ಇದು ಅನ್ನದಾನ 3 ದಿನ ಮಾಡ್ತಾರೆ ಅನ್ಸುತ್ತೆ. ನಿನ್ನೆ ಮಾಡಿದ್ರು, ಮತ್ತು ಇವತ್ತು ಮತ್ತು ನಾಳೆ ಕೂಡ ಇರುತ್ತೆ. ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಇಲ್ಲ, ಚೆನ್ನಾಗಿದೆ ಸರ್. ಕೇಸರಿ ಬಾತ್ ಕೊಡಲಾ? ಕೊಡಿ ಸ್ವಲ್ಪ. ನೋಡಿ, ಕೇಸರಿ ಬಾತ್ ಅನ್ನೋದು ಸೂಪರಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಪ್ರತಿಯೊಂದು ಅಷ್ಟೇ ನೀಟಾಗಿ ಕ್ಲೀನಾಗಿ ಮಾಡಿರೋವಂಥದ್ದು ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ, ಒಂದು ಪೂರಿ ಆಗಲಿ, ಒಂದು ಕುರ್ಮಾ ಆಗಲಿ, ಕುರ್ಮಾ ಅಂತೂ ಸಕ್ಕತ್ತಾಗಿದೆ. ಮತ್ತು ಸ್ವಲ್ಪ ಅದು ತಗೊಂಡು ನೋಡಿ, ಇದು ಆಲೂ ಪಲಾವ್ ಎಲ್ಲನೂ ಸ್ವಲ್ಪ ಟಿಫನ್ಗೆ ಹಾಕಿರೋಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ವೀಡಿಯೋಸು ಗ್ರಾಮೀಣ್ಸು ಈಗ ನೀವು ಸ್ವಲ್ಪ ಈ ಥರ ನೀವು ಅಡುಗೆಗಳು ನೀವು ಎಲ್ಲೇ ಒಂದು ದೊಡ್ಡ
ದೊಡ್ಡ ರೆಸ್ಟೋರೆಂಟ್ಗಾಗಲಿ ಒಂದು ಹೋಟೆಲ್ಸ್ಗಾಗಲಿ ಅಲ್ಲಿಗೆ ಹೋದ್ರೂ ಈ ಥರ ನಿಮಗೆ ಸಿಗೋದಿಲ್ಲ ಆ ಟೇಸ್ಟು. ಈ ಥರ ಟೇಸ್ಟು ನೀವು ನೋಡಬೇಕಂದ್ರೆ ನೆಕ್ಸ್ಟ್ ಬರೋಂಥ ವೀಡಿಯೋಸಲ್ಲಿ ಇದೆಲ್ಲ ಪ್ರತಿಯೊಂದು ಬರ್ತಾ ಇರುತ್ತೆ. ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಿಮ್ಮ ಮನೆಯಲ್ಲಿ ಇದೇ ಥರ ಒಳ್ಳೆ ರೀತಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು. ಕೇಸರಿ ಬಾತು ನೋಡಿ ಹಿಂಗಿರ್ಬೇಕು ಅಡುಗೆ ಅಂದರೆ ತುಂಬ ಚೆನ್ನಾಗಿದೆ. ಉಪ್ಪಿಟ್ಟು ಸಾಕಾಗ ಹಿಂಗತ್ತೆ ಚಿನ್ಮಯ್ ಚೆನ್ನಾಗಿದ್ದಲ್ಲ ಎಲ್ಲ ಸಾಕಾಗ. ನೋಡಿ ನನ್ನ ಮಗ ನೀಲಿಮ ಕುರ್ಮ ಅಲ್ಲ. ಹಾಂ ಪೂರಿ ಕುರ್ಮ ಸಕ್ಕತ್ತಾಗಿದೆ.